ಹೇಳ್ತಾ ಇದ್ದೀರಾ ನಾವು ಕೊಟ್ಬಿಟ್ಟಿದ್ದೀವಿ ನಿಮಗೆ ಎಲ್ಲನೂ ಸಾಕ್ಷಿ ಕೊಟ್ಟಿದ್ದೀವಿ ಏನೇನು ಬೇಕು ಅಂತ. ಮತ್ತೆ ಇದ್ಯಾರು ಬರ್ದಿರೋದು? ನೀವೇ ಬರ್ದಿರೋದಲ್ಲ, ಚುನಾವಣೆ ಆಯೋಗದವರೇ ಬರ್ದಿರೋದು. ಮತ್ತು ನಿನ್ನೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ರೆಸ್ಪಾನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರಿಗೇನಾದರೂ ಸಾಮಾನ್ಯ ಪ್ರಜ್ಞೆ ಇದೆಯಾ? ನಿನ್ನೆ ರಾಹುಲ್ ಗಾಂಧಿಯವರು ಎಲ್ಲನ ಹೇಳಿದಾರ ವೋಟ್ ಡಿಲೀಟ್ ಮಾಡಲಿಕ್ಕೆ ಆನ್ಲೈನ್ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ. ಹಿ ನೆವರ್ ಸೆಡ್ ದ್ಯಾಟ್. ಅವ್ರೇನು ಹೇಳಿದ್ರು, ರಾಹುಲ್ ಗಾಂಧಿಯವರು ವೋಟ್ ಡಿಲೀಷನಿಗೆ ಫಾರ್ಮ್ 7 ದುರುಪಯೋಗ ಮಾಡ್ತಾ ಇದ್ದಾರೆ, ಫೋರ್ಜ್ ಮಾಡ್ತಾ ಇದ್ದಾರೆ. ಬೇರೆ ಯಾರೋ ನನ್ನ ಹೆಸರಲ್ಲಿ ನನ್ನ ಮತವನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಅದಕ್ಕೆ ಎವಿಡೆನ್ಸ್ ಕೊಟ್ಟಿದ್ದಾರೆ. ಮತ್ತು ನೀವೇ ತಾನೇ ಒಪ್ಕೊಂಡಿರೋದು, BLOಗಳಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ಬಿಟ್ಟು. ಯು ಯೋರ್ ಸೆಲ್ಫ್ ಹ್ಯಾವ್ ಫೈಲ್ಡ್ ಅನ್ FIR. Your returning officer has filed an FIR, not the Congress party. Your returning officer has told that 5,994 votes were pushed to delete illegally. ಇವತ್ತು ನನಗೆ ಆಶ್ಚರ್ಯ ಆಗ್ತದೆ ಇವರು ಹೇಳ್ತಾ ಇರೋದು. ನಿಮ್ಮ ಅಧಿಕಾರಿನೇ ಕಂಪ್ಲೇಂಟ್ ಕೊಟ್ಟಿರೋದು, ಅನಧಿಕೃತ ಚಟುವಟಿಕೆ ನಡೀತಾ ಇದೆ ಅಂತ. ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡೋದು ಬಿಟ್ಟು ಇದು ಏನೋ ರಾಹುಲ್ ಗಾಂಧಿ ಅವ್ರ ಮಾತನ್ನು, BR ಪಾಟೀಲ್ ಅವ್ರ ಮಾತನ್ನು ತಿರ್ಚೋದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ನೀವು ಹೇಳ್ತಾ ಇದ್ದೀರಾ ನಾವು ಕೊಟ್ಬಿಟ್ಟಿದ್ದೀವಿ ನಿಮಗೆ ಎಲ್ಲನೂ ಸಾಕ್ಷಿ ಕೊಟ್ಟಿದ್ದೀವಿ ಏನೇನು ಬೇಕು ಅಂತ. ಮತ್ತೆ ಇದ್ಯಾರು ಬರ್ದಿರೋದು? ನೀವೇ ಬರ್ದಿರೋದಲ್ಲ, ಚುನಾವಣೆ ಆಯೋಗದವರೇ ಬರ್ದಿರೋದು. ಮತ್ತು ನಿನ್ನೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ರೆಸ್ಪಾನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರಿಗೇನಾದರೂ ಸಾಮಾನ್ಯ ಪ್ರಜ್ಞೆ ಇದೆಯಾ? ನಿನ್ನೆ ರಾಹುಲ್ ಗಾಂಧಿಯವರು ಎಲ್ಲನ ಹೇಳಿದಾರ ವೋಟ್ ಡಿಲೀಟ್ ಮಾಡಲಿಕ್ಕೆ ಆನ್ಲೈನ್ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ. ಹಿ ನೆವರ್ ಸೆಡ್ ದ್ಯಾಟ್. ಅವ್ರೇನು ಹೇಳಿದ್ರು, ರಾಹುಲ್ ಗಾಂಧಿಯವರು ವೋಟ್ ಡಿಲೀಷನಿಗೆ ಫಾರ್ಮ್ 7 ದುರುಪಯೋಗ ಮಾಡ್ತಾ ಇದ್ದಾರೆ, ಫೋರ್ಜ್ ಮಾಡ್ತಾ ಇದ್ದಾರೆ. ಬೇರೆ ಯಾರೋ ನನ್ನ ಹೆಸರಲ್ಲಿ ನನ್ನ ಮತವನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಅದಕ್ಕೆ ಎವಿಡೆನ್ಸ್ ಕೊಟ್ಟಿದ್ದಾರೆ. ಮತ್ತು ನೀವೇ ತಾನೇ ಒಪ್ಕೊಂಡಿರೋದು, BLOಗಳಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ಬಿಟ್ಟು. ಯು ಯೋರ್ ಸೆಲ್ಫ್ ಹ್ಯಾವ್ ಫೈಲ್ಡ್ ಅನ್ FIR. Your returning officer has filed an FIR, not the Congress party. Your returning officer has told that 5,994 votes were pushed to delete illegally. ಇವತ್ತು ನನಗೆ ಆಶ್ಚರ್ಯ ಆಗ್ತದೆ ಇವರು ಹೇಳ್ತಾ ಇರೋದು. ನಿಮ್ಮ ಅಧಿಕಾರಿನೇ ಕಂಪ್ಲೇಂಟ್ ಕೊಟ್ಟಿರೋದು, ಅನಧಿಕೃತ ಚಟುವಟಿಕೆ ನಡೀತಾ ಇದೆ ಅಂತ. ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡೋದು ಬಿಟ್ಟು ಇದು ಏನೋ ರಾಹುಲ್ ಗಾಂಧಿ ಅವ್ರ ಮಾತನ್ನು, BR ಪಾಟೀಲ್ ಅವ್ರ ಮಾತನ್ನು ತಿರ್ಚೋದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ನೀವು ಹೇಳ್ತಾ ಇದ್ದೀರಾ ನಾವು ಕೊಟ್ಬಿಟ್ಟಿದ್ದೀವಿ ನಿಮಗೆ ಎಲ್ಲನೂ ಸಾಕ್ಷಿ ಕೊಟ್ಟಿದ್ದೀವಿ ಏನೇನು ಬೇಕು ಅಂತ. ಮತ್ತೆ ಇದ್ಯಾರು ಬರ್ದಿರೋದು? ನೀವೇ ಬರ್ದಿರೋದಲ್ಲ, ಚುನಾವಣೆ ಆಯೋಗದವರೇ ಬರ್ದಿರೋದು. ಮತ್ತು ನಿನ್ನೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ರೆಸ್ಪಾನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರಿಗೇನಾದರೂ ಸಾಮಾನ್ಯ ಪ್ರಜ್ಞೆ ಇದೆಯಾ? ನಿನ್ನೆ ರಾಹುಲ್ ಗಾಂಧಿಯವರು ಎಲ್ಲನ ಹೇಳಿದಾರ ವೋಟ್ ಡಿಲೀಟ್ ಮಾಡಲಿಕ್ಕೆ ಆನ್ಲೈನ್ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ. ಹಿ ನೆವರ್ ಸೆಡ್ ದ್ಯಾಟ್. ಅವ್ರೇನು ಹೇಳಿದ್ರು, ರಾಹುಲ್ ಗಾಂಧಿಯವರು ವೋಟ್ ಡಿಲೀಷನಿಗೆ ಫಾರ್ಮ್ 7 ದುರುಪಯೋಗ ಮಾಡ್ತಾ ಇದ್ದಾರೆ, ಫೋರ್ಜ್ ಮಾಡ್ತಾ ಇದ್ದಾರೆ. ಬೇರೆ ಯಾರೋ ನನ್ನ ಹೆಸರಲ್ಲಿ ನನ್ನ ಮತವನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಅದಕ್ಕೆ ಎವಿಡೆನ್ಸ್ ಕೊಟ್ಟಿದ್ದಾರೆ. ಮತ್ತು ನೀವೇ ತಾನೇ ಒಪ್ಕೊಂಡಿರೋದು, BLOಗಳಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ಬಿಟ್ಟು. ಯು ಯೋರ್ ಸೆಲ್ಫ್ ಹ್ಯಾವ್ ಫೈಲ್ಡ್ ಅನ್ FIR. Your returning officer has filed an FIR, not the Congress party. Your returning officer has told that 5,994 votes were pushed to delete illegally. ಇವತ್ತು ನನಗೆ ಆಶ್ಚರ್ಯ ಆಗ್ತದೆ ಇವರು ಹೇಳ್ತಾ ಇರೋದು. ನಿಮ್ಮ ಅಧಿಕಾರಿನೇ ಕಂಪ್ಲೇಂಟ್ ಕೊಟ್ಟಿರೋದು, ಅನಧಿಕೃತ ಚಟುವಟಿಕೆ ನಡೀತಾ ಇದೆ ಅಂತ. ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡೋದು ಬಿಟ್ಟು ಇದು ಏನೋ ರಾಹುಲ್ ಗಾಂಧಿ ಅವ್ರ ಮಾತನ್ನು, BR ಪಾಟೀಲ್ ಅವ್ರ ಮಾತನ್ನು ತಿರ್ಚೋದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ನೀವು ಹೇಳ್ತಾ ಇದ್ದೀರಾ ನಾವು ಕೊಟ್ಬಿಟ್ಟಿದ್ದೀವಿ ನಿಮಗೆ ಎಲ್ಲನೂ ಸಾಕ್ಷಿ ಕೊಟ್ಟಿದ್ದೀವಿ ಏನೇನು ಬೇಕು ಅಂತ. ಮತ್ತೆ ಇದ್ಯಾರು ಬರ್ದಿರೋದು? ನೀವೇ ಬರ್ದಿರೋದಲ್ಲ, ಚುನಾವಣೆ ಆಯೋಗದವರೇ ಬರ್ದಿರೋದು. ಮತ್ತು ನಿನ್ನೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ರೆಸ್ಪಾನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ.
ಅವ್ರಿಗೇನಾದರೂ ಸಾಮಾನ್ಯ ಪ್ರಜ್ಞೆ ಇದೆಯಾ? ನಿನ್ನೆ ರಾಹುಲ್ ಗಾಂಧಿಯವರು ಎಲ್ಲನ ಹೇಳಿದಾರ ವೋಟ್ ಡಿಲೀಟ್ ಮಾಡಲಿಕ್ಕೆ ಆನ್ಲೈನ್ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ. ಹಿ ನೆವರ್ ಸೆಡ್ ದ್ಯಾಟ್. ಅವ್ರೇನು ಹೇಳಿದ್ರು, ರಾಹುಲ್ ಗಾಂಧಿಯವರು ವೋಟ್ ಡಿಲೀಷನಿಗೆ ಫಾರ್ಮ್ 7 ದುರುಪಯೋಗ ಮಾಡ್ತಾ ಇದ್ದಾರೆ, ಫೋರ್ಜ್ ಮಾಡ್ತಾ ಇದ್ದಾರೆ. ಬೇರೆ ಯಾರೋ ನನ್ನ ಹೆಸರಲ್ಲಿ ನನ್ನ ಮತವನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಅದಕ್ಕೆ ಎವಿಡೆನ್ಸ್ ಕೊಟ್ಟಿದ್ದಾರೆ. ಮತ್ತು ನೀವೇ ತಾನೇ ಒಪ್ಕೊಂಡಿರೋದು, BLOಗಳಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ಬಿಟ್ಟು. ಯು ಯೋರ್ ಸೆಲ್ಫ್ ಹ್ಯಾವ್ ಫೈಲ್ಡ್ ಅನ್ FIR. Your returning officer has filed an FIR, not the Congress party. Your returning officer has told that 5,994 votes were pushed to delete illegally. ಇವತ್ತು ನನಗೆ ಆಶ್ಚರ್ಯ ಆಗ್ತದೆ ಇವರು ಹೇಳ್ತಾ ಇರೋದು. ನಿಮ್ಮ ಅಧಿಕಾರಿನೇ ಕಂಪ್ಲೇಂಟ್ ಕೊಟ್ಟಿರೋದು, ಅನಧಿಕೃತ ಚಟುವಟಿಕೆ ನಡೀತಾ ಇದೆ ಅಂತ. ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡೋದು ಬಿಟ್ಟು ಇದು ಏನೋ ರಾಹುಲ್ ಗಾಂಧಿ ಅವ್ರ ಮಾತನ್ನು, BR ಪಾಟೀಲ್ ಅವ್ರ ಮಾತನ್ನು ತಿರ್ಚೋದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ನೀವು ಕೇಳ್ತಾ ಇದ್ದೀರಾ, ನಾವು ಕೊಟ್ಬಿಟ್ಟಿದ್ದೀವಿ ನಿಮಗೆ, ಎಲ್ಲನೂ ಸಾಕ್ಷಿ ಕೊಟ್ಟಿದ್ದೀವಿ, ಏನೇನು ಬೇಕು ಅಂತ. ಮತ್ತು ಇದ್ಯಾರು ಬರೆದಿರೋದು? ನೀವೇ ಬರೆದಿರೋದಲ್ಲ, ಚುನಾವಣೆ ಆಯೋಗದವರೇ ಬರೆದಿರೋದು. ಮತ್ತು ನಿನ್ನೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ರೆಸ್ಪಾನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರಿಗೇನಾದರೂ ಸಾಮಾನ್ಯ ಪ್ರಜ್ಞೆ ಇದೆಯಾ? ನಿನ್ನೆ ರಾಹುಲ್ ಗಾಂಧಿಯವರು ಎಲ್ಲನ ಹೇಳಿದಾರ ವೋಟ್ ಡಿಲೀಟ್ ಮಾಡಲಿಕ್ಕೆ ಆನ್ಲೈನ್ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ. ಹಿ ನೆವರ್ ಸೆಡ್ ದ್ಯಾಟ್. ಅವ್ರೇನು ಹೇಳಿದ್ರು, ರಾಹುಲ್ ಗಾಂಧಿಯವರು ವೋಟ್ ಡಿಲೀಷನಿಗೆ ಫಾರ್ಮ್ 7 ದುರುಪಯೋಗ ಮಾಡ್ತಾ ಇದ್ದಾರೆ, ಫೋರ್ಜ್ ಮಾಡ್ತಾ ಇದ್ದಾರೆ. ಬೇರೆ ಯಾರೋ ನನ್ನ ಹೆಸರಲ್ಲಿ ನನ್ನ ಮತವನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಅದಕ್ಕೆ ಎವಿಡೆನ್ಸ್ ಕೊಟ್ಟಿದ್ದಾರೆ. ಮತ್ತು ನೀವೇ ತಾನೇ ಒಪ್ಕೊಂಡಿರೋದು, BLOಗಳಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ಬಿಟ್ಟು. ಯು ಯೋರ್ ಸೆಲ್ಫ್ ಹ್ಯಾವ್ ಫೈಲ್ಡ್ ಅನ್ FIR. ಯುವರ್ ರಿಟರ್ನಿಂಗ್ ಆಫೀಸರ್ ಹ್ಯಾಸ್ ಫೈಲ್ಡ್ ಅನ್ FIR, ನಾಟ್ ದ ಕಾಂಗ್ರೆಸ್ ಪಾರ್ಟಿ. ಯುವರ್ ರಿಟರ್ನಿಂಗ್ ಆಫೀಸರ್ has told that 5,994 votes were pushed to delete illegally. ಇವತ್ತು ನನಗೆ ಆಶ್ಚರ್ಯ ಆಗ್ತದೆ ಇವರು ಹೇಳ್ತಾ ಇರೋದು. ನಿಮ್ಮ ಅಧಿಕಾರಿನೇ ಕಂಪ್ಲೇಂಟ್ ಕೊಟ್ಟಿರೋದು, ಅನಧಿಕೃತ ಚಟುವಟಿಕೆ ನಡೀತಾ ಇದೆ ಅಂತ. ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡೋದು ಬಿಟ್ಟು ಇದು ಏನೋ ರಾಹುಲ್ ಗಾಂಧಿ ಅವ್ರ ಮಾತನ್ನು, BR ಪಾಟೀಲ್ ಅವ್ರ ಮಾತನ್ನು ತಿರ್ಚೋದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ನೀವು ಕೇಳ್ತಾ ಇದ್ದೀರಾ, ನಾವು ಕೊಟ್ಬಿಟ್ಟಿದ್ದೀವಿ ನಿಮಗೆ, ಎಲ್ಲನೂ ಸಾಕ್ಷಿ ಕೊಟ್ಟಿದ್ದೀವಿ, ಏನೇನು ಬೇಕು ಅಂತ. ಮತ್ತು ಇದ್ಯಾರು ಬರೆದಿರೋದು? ನೀವೇ ಬರೆದಿರೋದಲ್ಲ, ಚುನಾವಣೆ ಆಯೋಗದವರೇ ಬರೆದಿರೋದು. ಮತ್ತು ನಿನ್ನೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ರೆಸ್ಪಾನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರಿಗೇನಾದರೂ ಸಾಮಾನ್ಯ ಪ್ರಜ್ಞೆ ಇದೆಯಾ? ನಿನ್ನೆ ರಾಹುಲ್ ಗಾಂಧಿಯವರು ಎಲ್ಲನ ಹೇಳಿದಾರ ವೋಟ್ ಡಿಲೀಟ್ ಮಾಡಲಿಕ್ಕೆ ಆನ್ಲೈನ್ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ. ಹಿ ನೆವರ್ ಸೆಡ್ ದ್ಯಾಟ್. ಅವ್ರೇನು ಹೇಳಿದ್ರು, ರಾಹುಲ್ ಗಾಂಧಿಯವರು ವೋಟ್ ಡಿಲೀಷನಿಗೆ ಫಾರ್ಮ್ 7 ದುರುಪಯೋಗ ಮಾಡ್ತಾ ಇದ್ದಾರೆ, ಫೋರ್ಜ್ ಮಾಡ್ತಾ ಇದ್ದಾರೆ. ಬೇರೆ ಯಾರೋ ನನ್ನ ಹೆಸರಲ್ಲಿ ನನ್ನ ಮತವನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಅದಕ್ಕೆ ಎವಿಡೆನ್ಸ್ ಕೊಟ್ಟಿದ್ದಾರೆ. ಮತ್ತು ನೀವೇ ತಾನೇ ಒಪ್ಕೊಂಡಿರೋದು, BLOಗಳಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ಬಿಟ್ಟು. ಯು ಯೋರ್ ಸೆಲ್ಫ್ ಹ್ಯಾವ್ ಫೈಲ್ಡ್ ಅನ್ FIR. ಯುವರ್ ರಿಟರ್ನಿಂಗ್ ಆಫೀಸರ್ ಹ್ಯಾಸ್ ಫೈಲ್ಡ್ ಅನ್ FIR, ನಾಟ್ ದ ಕಾಂಗ್ರೆಸ್ ಪಾರ್ಟಿ. ಯುವರ್ ರಿಟರ್ನಿಂಗ್ ಆಫೀಸರ್ has told that 5,994 votes were pushed to delete illegally. ಇವತ್ತು ನನಗೆ ಆಶ್ಚರ್ಯ ಆಗ್ತದೆ ಇವರು ಹೇಳ್ತಾ ಇರೋದು. ನಿಮ್ಮ ಅಧಿಕಾರಿನೇ ಕಂಪ್ಲೇಂಟ್ ಕೊಟ್ಟಿರೋದು, ಅನಧಿಕೃತ ಚಟುವಟಿಕೆ ನಡೀತಾ ಇದೆ ಅಂತ. ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡೋದು ಬಿಟ್ಟು ಇದು ಏನೋ ರಾಹುಲ್ ಗಾಂಧಿ ಅವ್ರ ಮಾತನ್ನು, BR ಪಾಟೀಲ್ ಅವ್ರ ಮಾತನ್ನು ತಿರ್ಚೋದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ನೀವು ಕೇಳ್ತಾ ಇದ್ದೀರಾ, ನಾವು ಕೊಟ್ಬಿಟ್ಟಿದ್ದೀವಿ ನಿಮಗೆ, ಎಲ್ಲನೂ ಸಾಕ್ಷಿ ಕೊಟ್ಟಿದ್ದೀವಿ, ಏನೇನು ಬೇಕು ಅಂತ. ಮತ್ತು ಇದ್ಯಾರು ಬರೆದಿರೋದು? ನೀವೇ ಬರೆದಿರೋದಲ್ಲ, ಚುನಾವಣೆ ಆಯೋಗದವರೇ ಬರೆದಿರೋದು. ಮತ್ತು ನಿನ್ನೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ರೆಸ್ಪಾನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರಿಗೇನಾದರೂ ಸಾಮಾನ್ಯ ಪ್ರಜ್ಞೆ ಇದೆಯಾ? ನಿನ್ನೆ ರಾಹುಲ್ ಗಾಂಧಿಯವರು ಎಲ್ಲನ ಹೇಳಿದಾರ ವೋಟ್ ಡಿಲೀಟ್ ಮಾಡಲಿಕ್ಕೆ ಆನ್ಲೈನ್ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ. ಹಿ ನೆವರ್ ಸೆಡ್ ದ್ಯಾಟ್. ಅವ್ರೇನು ಹೇಳಿದ್ರು, ರಾಹುಲ್ ಗಾಂಧಿಯವರು
ವೋಟ್ ಡಿಲೀಷನಿಗೆ ಫಾರ್ಮ್ 7 ದುರುಪಯೋಗ ಮಾಡ್ತಾ ಇದ್ದಾರೆ, ಫೋರ್ಜ್ ಮಾಡ್ತಾ ಇದ್ದಾರೆ. ಬೇರೆ ಯಾರೋ ನನ್ನ ಹೆಸರಲ್ಲಿ ನನ್ನ ಮತವನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಅದಕ್ಕೆ ಎವಿಡೆನ್ಸ್ ಕೊಟ್ಟಿದ್ದಾರೆ. ಮತ್ತು ನೀವೇ ತಾನೇ ಒಪ್ಕೊಂಡಿರೋದು, BLOಗಳಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ಬಿಟ್ಟು. ಯು ಯೋರ್ ಸೆಲ್ಫ್ ಹ್ಯಾವ್ ಫೈಲ್ಡ್ ಅನ್ FIR. ಯುವರ್ ರಿಟರ್ನಿಂಗ್ ಆಫೀಸರ್ ಹ್ಯಾಸ್ ಫೈಲ್ಡ್ ಅನ್ FIR, not the Congress party. Your returning officer has told that 5,994 votes were pushed to delete illegally. ಇವತ್ತು ನನಗೆ ಆಶ್ಚರ್ಯ ಆಗ್ತದೆ ಇವರು ಹೇಳ್ತಾ ಇರೋದು. ನಿಮ್ಮ ಅಧಿಕಾರಿನೇ ಕಂಪ್ಲೇಂಟ್ ಕೊಟ್ಟಿರೋದು, ಅನಧಿಕೃತ ಚಟುವಟಿಕೆ ನಡೀತಾ ಇದೆ ಅಂತ. ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡೋದು ಬಿಟ್ಟು ಇದು ಏನೋ ರಾಹುಲ್ ಗಾಂಧಿ ಅವ್ರ ಮಾತನ್ನು, BR ಪಾಟೀಲ್ ಅವ್ರ ಮಾತನ್ನು ತಿರ್ಚೋದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ನೀವು ಹೇಳ್ತಾ ಇದ್ದೀರಾ ನಾವು ಕೊಟ್ಬಿಟ್ಟಿದ್ದೀವಿ, ನಿಮಗೆ ಎಲ್ಲನೂ ಸಾಕ್ಷಿ ಕೊಟ್ಟಿದ್ದೀವಿ, ಏನೇನು ಬೇಕು ಅಂತ. ಮತ್ತು ಇದ್ಯಾರು ಬರೆದಿರೋದು? ನೀವೇ ಬರೆದಿರೋದಲ್ಲ, ಚುನಾವಣೆ ಆಯೋಗದವರೇ ಬರೆದಿರೋದು. ಮತ್ತು ನಿನ್ನೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ರೆಸ್ಪಾನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರಿಗೇನಾದರೂ ಸಾಮಾನ್ಯ ಪ್ರಜ್ಞೆ ಇದೆಯಾ? ನಿನ್ನೆ ರಾಹುಲ್ ಗಾಂಧಿಯವರು ಎಲ್ಲನ ಹೇಳಿದಾರ, ವೋಟ್ ಡಿಲೀಟ್ ಮಾಡಲಿಕ್ಕೆ ಆನ್ಲೈನ್ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ. ಹಿ ನೆವರ್ ಸೆಡ್ ದ್ಯಾಟ್. ಅವ್ರೇನು ಹೇಳಿದ್ರು, ರಾಹುಲ್ ಗಾಂಧಿಯವರು ವೋಟ್ ಡಿಲೀಷನಿಗೆ ಫಾರ್ಮ್ 7 ದುರುಪಯೋಗ ಮಾಡ್ತಾ ಇದ್ದಾರೆ, ಫೋರ್ಜ್ ಮಾಡ್ತಾ ಇದ್ದಾರೆ. ಬೇರೆ ಯಾರೋ ನನ್ನ ಹೆಸರಲ್ಲಿ ನನ್ನ ಮತವನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಅದಕ್ಕೆ ಎವಿಡೆನ್ಸ್ ಕೊಟ್ಟಿದ್ದಾರೆ. ಮತ್ತು ನೀವೇ ತಾನೇ ಒಪ್ಕೊಂಡಿರೋದು, BLOಗಳಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ಬಿಟ್ಟು. ಯು ಯೋರ್ ಸೆಲ್ಫ್ ಹ್ಯಾವ್ ಫೈಲ್ಡ್ ಅನ್ FIR. ಯುವರ್ ರಿಟರ್ನಿಂಗ್ ಆಫೀಸರ್ ಹ್ಯಾಸ್ ಫೈಲ್ಡ್ ಅನ್ FIR, not the Congress party. Your returning officer has told that 5,994 votes were pushed to delete illegally. ಇವತ್ತು ನನಗೆ ಆಶ್ಚರ್ಯ ಆಗ್ತದೆ ಇವರು ಹೇಳ್ತಾ ಇರೋದು. ನಿಮ್ಮ ಅಧಿಕಾರಿನೇ ಕಂಪ್ಲೇಂಟ್ ಕೊಟ್ಟಿರೋದು, ಅನಧಿಕೃತ ಚಟುವಟಿಕೆ ನಡೀತಾ ಇದೆ ಅಂತ. ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡೋದು ಬಿಟ್ಟು ಇದು ಏನೋ ರಾಹುಲ್ ಗಾಂಧಿ ಅವ್ರ ಮಾತನ್ನು, BR ಪಾಟೀಲ್ ಅವ್ರ ಮಾತನ್ನು ತಿರ್ಚೋದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ನೀವು.